ಎಲ್ರಿಗೂ ನಮಸ್ಕಾರ. ಇವತ್ತು ಒಂದು ಟಾಪಿಕ್ ಟಾಪಿಕ್ ಅಂತ ಅಲ್ಲ, ಇದೇನೋ ಒಂದು ನನಗೆ ಅನ್ನಿಸ್ತು, ನನ್ನ ಮನಸ್ಸಿಗೆ ಬಂದಿದ್ದು ಹೇಳ್ಬೇಕು ಅನ್ನಿಸ್ತು. ಅದಕ್ಕೋಸ್ಕರ ಕೇಳ್ತಾ ಇದ್ದೀನಿ, ಹೇಳ್ತಾ ಇಲ್ಲ, ನಿಮಗೆ ಕೇಳ್ತಾ ಇದ್ದೀನಿ ಒಂದು ಕ್ವಶನ್. ನೀವು ನೋಡ್ಬಿಟ್ಟು ನನಗೆ ಆಮೇಲೆ ಕಮೆಂಟಲ್ಲಿ ಹೇಳಿ. ಬಟ್ ನಾನು ಹೇಳ್ತಾ ಇರೋದು, ಸೊ ಬಿಗ್ ಬಾಸ್ ಮತ್ತೆ ಒಂದು ನಮ್ಮ ಎಲೆಕ್ಷನ್ ರಾಜಕೀಯಕ್ಕೆ ಒಂದು ಕಂಪ್ಯಾರಿಸನ್ ಬಂತು ನನಗೆ. ಸೊ ಇವಾಗ ಈಗ ಈ ಸೀಸನ್ ಅಲ್ಲಿ ಗಿಲ್ಲಿಯವ್ರು ಗೆದ್ರು, ಹೌದಾ? ಗಿಲ್ಲಿ ಇಸ್ ದ ರೈಟ್ ಪರ್ಸನ್ ಟು ವಿನ್, ಅದು ನನಗೂ ಗೊತ್ತು. ಗಿಲ್ಲಿಗೆ ಅರ್ಹ ವ್ಯಕ್ತಿ ಅವ್ನ್ ಗೆಲ್ಲಕ್ಕೆ, ಹೌದಾ? ಅದು ನಿಮಗೂ ಗೊತ್ತು. ಬಟ್ ಗಿಲ್ಲಿನ ನೀವೆಲ್ಲ ಯಾಕೆ ಗೆಲ್ಸಿದ್ರಿ? ಗಿಲ್ಲಿ ಯಾಕೆ ಗೆಲ್ಸಿದ್ರಿ ಹೇಳಿ? ಸೊ ಅವನಲ್ಲಿ ಒಂದು ಪ್ರತಿಭೆ ಇತ್ತು, ಅವ್ನು ನಿಮಗೆ ಎಂಟರ್ಟೈನ್ ಮಾಡ್ದ, ಅದಕ್ಕೆ ಗೆಲ್ಸಿದ್ರಿ ಅಲ್ವಾ? ಸೊ ಅದೇ ತರ ನಾನ್ ಕೇಳೋದು, ರಾಜಕೀಯದಲ್ಲಿ ನೀವು ಅರ್ಹ ವ್ಯಕ್ತಿನ ಯಾಕೆ ಚಾಯ್ಸ್ ಮಾಡ್ತಾ ಇಲ್ಲ? ಅಂದ್ರೆ ಎಲೆಕ್ಷನ್ ಬಂದಾಗ ಎಲ್ಲರೂ, ನಾವು ಎಲ್ಲಾದ್ರೂ ಕೆಲವರು ರೈಟ್ ಪರ್ಸನ್ ಕರೆಕ್ಟ್ ಆಗಿ ಅವ್ರು ಯೋಚನೆ ಮಾಡಿ ಓಟ್ ಹಾಕ್ತಾರೆ. ಇನ್ ಕೆಲವರು ಸೊ ಅವರಿಂದ ಏನೋ ಒಂದು ಎಕ್ಸ್ಪೆಕ್ಟ್ ಮಾಡಿರ್ತಾರೆ. ಸೊ ನಮಗೆ ಅವ್ರು ಏನ್ ಕೊಡ್ತಾರೆ ಅದ್ರ ಮೇಲೆ, ಅಥವಾ ಇನ್ನೊಂದು ಜಾತಿ ರಾಜಕಾರಣ, ಜಾತಿ ನೋಡ್ತಾರೆ. ಸೊ ನೀವು ಗಿಲ್ಲಿನ ಗೆಲ್ಸಕ್ಕೆ ಜಾತಿ ನೋಡಿದ್ರಾ? ಜಾತಿ ನೋಡಿಲ್ಲ. ಗಿಲ್ಲಿ ಯಾವ ಜಾತಿ ಅಂತ ನೋಡಿಲ್ಲ. ಸುಮ್ಮನೆ ಎಲ್ಲರೂ ಎಲ್ಲರೂ ಓಟ್ ಹಾಕಿದಿರಾ, ಅವನ ಟ್ಯಾಲೆಂಟ್ ಇತ್ತು, ಅವ್ನು ನಿಮ್ಗೆ ಎಂಟರ್ಟೈನ್ ಮಾಡಿದ ಓಟ್ ಹಾಕಿದ್ರಿ. ಸೊ ಇಲ್ಲಿ ಅವರು ರಾಜಕೀಯದಲ್ಲಿ ಪಬ್ಲಿಸಿಟಿ ಮಾಡ್ತಾರೆ. ಸೊ ಏನೋ ಎಲೆಕ್ಷನ್ ಟೈಮಲ್ಲಿ ಕ್ಯಾನ್ವಾಸ್ ಮಾಡ್ತಾರೆ, ಆಯ್ತಾ? ಆ ಕ್ಯಾನ್ವಾಸ್ ಟೈಮಲ್ಲಿ ಎಲ್ಲ ಮುಗಿದ್ಮೇಲೆ ಸೊ ಮನ್ಸು ಚೇಂಜ್ ಆಗಬಾರ್ದು. ಸೊ ಹೌದಲ್ಲ, ಇವ್ರು ಹಿಂಗಂದ್ರು, ಅವರು ಇದಕ್ಕೆ ಏನೋ ನೆಕ್ಸ್ಟ್ ಆಳ್ವಿಕೆ ಮಾಡಕ್ಕೆ ಕರೆಕ್ಟ್ ರೈಟ್ ಪರ್ಸನ್ನ, ಅದೆಲ್ಲ ಯೋಚನೆ ಮಾಡ್ಬೇಕಾಗುತ್ತೆ. ಸೊ ಒಂದು ಅರ್ಹ ವ್ಯಕ್ತಿನ ನಾವು ಸೆಲೆಕ್ಟ್ ಮಾಡಿದ್ರೆ, ಅವನಲ್ಲಿ ಆ ಶಕ್ತಿ ಇದ್ರೆ ನಮ್ಮ ದೇಶಕ್ಕೂ ಒಳ್ಳೇದು, ನಮ್ಮ ರಾಜ್ಯಕ್ಕೂ ಒಳ್ಳೇದು, ಎಲ್ಲದು ಸುಭಿಕ್ಷವಾಗಿರುತ್ತೆ ಅಂತ ನನ್ನ ಒಪಿನಿಯನ್. ಯಾಕಂದ್ರೆ ಈಗ ನೋಡಿ, ಇವಾಗ ಗಿಲ್ಲಿನ ಗೆದ್ಮೇಲೆ ಸಾಕಷ್ಟು ಜನ ಮತ್ತೆ ಅವರಿಗೆ ಅಲ್ಲಿ ಇಲ್ಲಿ ಕರಿತಾ ಇದ್ದಾರೆ ಫಂಕ್ಷನ್ಗೆ, ರಾಜಕೀಯದಕ್ಕೆ ಇಲ್ಲ. ಬಟ್ ನನ್ನ ಪ್ರಕಾರ ಗಿಲ್ಲಿಯವರು ರಾಜಕೀಯದಿಂದ ದೂರ ಇದ್ರೆ ಒಳ್ಳೇದು ಅಂತ ನನ್ನ ಒಪಿನಿಯನ್. ಅದೆಲ್ಲ ಟಾಪಿಕ್. ಬಟ್ ಆದ್ರೂ ನಾನು ಒಂದು ಸುಮ್ಮನೆ ಹೇಳಿದೆ. ಬಟ್ ನಾನು ಹೇಳೋದು ಒಂದೇ ಒಂದು ಏನಪ್ಪಾ ಅಂದ್ರೆ, ಒಂದು ಸಲ ಯೋಚನೆ ಮಾಡ್ಬೇಕು. ರಾಜಕೀಯದಲ್ಲಿ ನಾವೇನು ನಮ್ಮ ದೇಶ, ನಮ್ಮ ರಾಜ್ಯ ಅಂತ ನಮಗೆ ಫಸ್ಟ್ ಬಂದಾಗ, ಫಸ್ಟ್ ಒಂದು ಏರಿಯಾಯಿಂದ ಸ್ಟಾರ್ಟ್ ಆಗುತ್ತೆ, ಕಾರ್ಪೊರೇಟ್ ಎಲೆಕ್ಷನ್. ಸೊ ಅಲ್ಲಿಂದ ಆಮೇಲೆ MP MLA ಎಲೆಕ್ಷನ್, ಆಮೇಲೆ ಸೆಂಟ್ರಲ್ ಎಲೆಕ್ಷನ್. ಸೊ ಎಲ್ಲಾದ್ರಲ್ಲೂ ಜನಗಳು ನಾವು ರೈಟ್ ಡಿಸಿಷನ್ ತಗೊಂಡ್ಬಿಟ್ರೆ ಸೊ ಏನು ಪ್ರಾಬ್ಲಮ್ ಆಗಲ್ಲ. ಅಂದ್ರೆ ನಾನು ಹೇಳಕ್ ಹೊರಟಿರೋದು, ಸೊ ಎಂಟರ್ಟೈನ್ಮೆಂಟ್ ಅನ್ನ ನೀವು ಅಷ್ಟೊಂದು ತಲೆ ಕೆಡಿಸ್ಕೊಂಡು, ಬಿಗ್ ಬಾಸ್ ವರ್ಷಕ್ಕೊಂದ್ಸಲಿ ಬರುತ್ತೆ, ಬಟ್ ಎಲೆಕ್ಷನ್ 5 ವರ್ಷಕ್ಕೊಂದ್ಸಲ ನಡೆಯೋದು. ವರ್ಷಕ್ಕೊಂದ್ಸಲ ನಡೆಯೋದಕ್ಕೇನೆ ಇಷ್ಟೊಂದು ತಲೆ ಕೆಡಿಸ್ಕೊಂಡು ನೀವು ದುಡ್ಡು ಖರ್ಚು ಮಾಡಿ ಮೆಸೇಜ್ ಮಾಡಿ ವೋಟ್ ಮಾಡಿದೀರಾ. ಸೊ ನೀವು ಇದು ಓಟಿಗೆ ನಿಮ್ಗೆ ಯಾರು ದುಡ್ಡು ಅಂತಾರ? ಫ್ರೀ ವೋಟಿಂಗ್. ಅದಕ್ಕೆ ನೀವು ಮತ್ತೆ 5 ವರ್ಷಕ್ಕೊಂದ್ಸಲಿ ಬರೋದು. 5 ವರ್ಷ ನಮ್ಮನ್ನ ಆಳ್ತಾರವ್ರು, ಅವ್ರನ್ನ ಸೆಲೆಕ್ಟ್ ಮಾಡಕ್ಕೆ ಯಾಕೆ ಅವರಿಂದ ಬೇರೆ ಎಕ್ಸ್ಪೆಕ್ಟ್ ಮಾಡ್ತೀರಾ? ಯಾಕೆ ಈ ತರ ಚಿಂತೆ ಮಾಡಲ್ಲ? ಯಾಕೆ ಜಾತಿ ನೋಡ್ತೀರಾ? ಅದನ್ನ ನಾನು ಹೇಳ್ತಾ ಇರೋದು. ದಯವಿಟ್ಟು ಅದನ್ನ ಅವಾಯ್ಡ್ ಮಾಡಿ, ಒಳ್ಳೆ ಅರ್ಹ ವ್ಯಕ್ತಿನ ಅಂದ್ರೆ ಸೂಟೇಬಲ್ ಪರ್ಸನ್ನ ಸೆಲೆಕ್ಟ್ ಮಾಡಿ ಸ್ಟೇಟ್ ಮತ್ತೆ ಸೆಂಟ್ರಲ್ ಅಲ್ಲಿ ಎಲ್ಲಾ ಕಡೆನೂ ಚೆನ್ನಾಗಿ ಒಳ್ಳೆ ಎಲ್ಲ ದೇಶ ಮತ್ತೆ ರಾಜ್ಯ ಸುಭಿಕ್ಷವಾಗಿ. ಸೊ ಇದು ನನ್ನ ಒಪಿನಿಯನ್. ನಿಮಗೇನು ಅನ್ಸುತ್ತೆ ಅನ್ನೋದನ್ನ ಕಮೆಂಟ್ ಅಲ್ಲಿ ಹೇಳಿ. ಸೊ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇದೇ ತರ ಒಳ್ಳೊಳ್ಳೆ ಟಾಪಿಕ್ನ ನಿಮ್ಮ ಮುಂದೆ ತರ್ತೀನಿ. ಎಲ್ರಿಗೂ ನಮಸ್ಕಾರ.